ಈ ನಡುವೆ ರಾಜ್ಯದಲ್ಲಿ ಆಟೋ ಗ್ಯಾಸ್ ಅಭಾವ ಮುಂದುವರೆದಿದೆ. ಎಲ್ಪಿಜಿ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಕ್ಯೂ ನಿಲ್ಲೋದು ತಪ್ಪಲ್ಲ. ರಾಜ್ಯಕ್ಕೆ ಸಮರ್ಪಕ ಗ್ಯಾಸ್ ಪೂರೈಕೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಒತ್ತಡ ಹೇರ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಅಭಾವ ಹಾಗೇ ಇದೆ. ಹೋಟೆಲ್ಗಳಲ್ಲಿ ಸಮಸ್ಯೆ ತಪ್ಪಿಲ್ಲ. ಹೋಟೆಲ್ಗಳಲ್ಲಿ ದೋಸೆ, ಪೂರಿ, ಚಪಾತಿ ಮಾಡ್ತಿಲ್ಲ. ಸೌದೆ ಒಲೆಗಳೇ ಅಡುಗೆ ಮಾಡ್ತಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಫುಡ್ ಸ್ಟ್ರೀಟ್ಗಳಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ. ವೆರೈಟಿ ದೋಸೆಗಳ ಬದಲಾಗಿ ಸೀಮಿತ ದೋಸೆಗಳಷ್ಟೇ ಸಿಗ್ತಾ ಇದೆ. ಇನ್ನು ದೇಶದಲ್ಲಿ ತೈಲ ಅಭಾವ ಕಡಿಮೆ ಆಗುವಂತೆ ಎಲ್ಲ ಸಾಧ್ಯತೆ ಇದೆ. ಹರ್ಮುಜ್ ಜಲಸಂಧಿ ಓಪನ್ ಮಾಡೋದ್ರಿಂದ ತೈಲ ಹಾಗೂ ಸರಕು ಸಾಗಣೆ ಹಡಗುಗಳು ಎಂದಿನಂತೆ ಭಾರತ ಹಾಗೂ ಪೂರ್ವ ಏಷ್ಯಾದ ದೇಶಗಳಿಗೆ ಬರಲಿವೆ. ಕೆಲ ಖಾಸಗಿ ಕಂಪನಿಗಳು ಏರಿಸಿದ್ದಂಥ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಭೀಕರ ಯುದ್ಧದಿಂದ ಇಡೀ ಪ್ರಪಂಚವೇ ತತ್ತರಿಸಿ ಹೋಗಿದೆ. ವಿನಾಶ ಯುದ್ಧದ ಬಿಸಿ ಕರ್ನಾಟಕಕ್ಕೆ ಜೋರಾಗಿ ತಟ್ಟಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಲ್ಲಂಗಡಿ, ಕರ್ಬೂಜ, ಬೂದಗುಂಬಳಕಾಯಿ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಅರಬ್ ದೇಶಗಳಿಗೆ ಬೆಳೆಗಳು ರಫ್ತಾಗ್ತಾ ಇಲ್ಲ. ಉತ್ತಮ ಬೆಲೆನೂ ಸಿಗದೆ ಹಾಕಿದ ಬಂಡವಾಳ ಕೂಡ ಬರದೆ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಷ್ಟಕ್ಕೆ ಒಳಗಾದ ರೈತರ ನೆರವಿಗೆ ಸರ್ಕಾರ ಧಾವಿಸುವಂತೆ ಒತ್ತಾಯಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆಗೆ ಇನ್ನೊಂದೇ ದಿನ ಬಾಕಿ ಇದೆ. ನಾಳೆ 2 ಕ್ಷೇತ್ರಗಳ ಚುನಾವಣೆ ನಡೆಯಲಿರುವಂಥದ್ದು. ನಿನ್ನೆ ಬಹಿರಂಗ ಪ್ರಚಾರಕ್ಕೆ ತೆರೆಬಿದ್ದಿದ್ದು ಇವತ್ತು ಕಾಂಗ್ರೆಸ್ ಬಿಜೆಪಿ ನಾಯಕರು ಮನೆ ಮನೆ ಪ್ರಚಾರದ ಮೂಲಕ ಕೊನೆ ಹಂತದ ಕಸರತ್ತಿಗೆ ಸಜ್ಜಾಗಿದ್ದಾರೆ. ಕೊನೆ ಕ್ಷಣದಲ್ಲಿ ಮತದಾರರು ಬೇರೆ ಕಡೆ ತಿರುಗದಂತೆ ತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಬಾಗಲಕೋಟೆ ಮತದಾರರ ಮೇಲೆ ಕಾಂಗ್ರೆಸ್ ನಾಯಕರು ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ. ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಮೂಲಕ ಸಿಎಂ ಕೊನೆ ಹಂತದಲ್ಲಿ ಸರ್ಕಸ್ ಮಾಡ್ತಾ ಇದ್ದು, ಸಿಎಂ ಸೂಚನೆ ಮೇರೆಗೆ ಸಚಿವ ಸತೀಶ್ ಜಾರಕಿಹೊಳಿ ಫುಲ್ ಅಲರ್ಟ್ ಆಗಿದ್ದಾರೆ. ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಅತ್ತ ಕಾಂಗ್ರೆಸ್ ತಂತ್ರಗಾರಿಕೆ ಮೇಲೆ ಬಿಜೆಪಿ ನಾಯಕರು ನಿಗಾ ಇಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಕೊನೆ ಹಂತದ ತಂತ್ರಗಾರಿಕೆ ನಡೀತಾ ಇದೆ. ಮನೆ ಮನೆ ಪ್ರಚಾರಕ್ಕೆ ಅಭ್ಯರ್ಥಿಗಳು ಮುಂದಾಗಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಒಟ್ಟು 322 ಮತಗಟ್ಟೆ ನಿರ್ಮಾಣ ಮಾಡಲಾಗಿದ್ದು 3 ಜನ ಪೋಲಿಂಗ್ ಅಧಿಕಾರಿಗಳು ಹಾಗೂ ಹೆಚ್ಚುವರಿ ಸಿಬ್ಬಂದಿ ಸೇರಿದಂತೆ ಒಟ್ಟು 1564 ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಅಗತ್ಯಕ್ಕೆ ಅನುಗುಣವಾಗಿ ಮೈಕ್ರೋ ಅಬ್ಸರ್ವರ್ ಸೇರಿ ಪೊಲೀಸ್ ಇಲಾಖೆ ಸಶಸ್ತ್ರ ಪಡೆ ನಿಯೋಜನೆ ಮಾಡಿದ್ದು ಪ್ರತಿ ಮತಗಟ್ಟೆಯಲ್ಲಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಮಸ್ಟರಿಂಗ್ ಕಾರ್ಯ ನಡೆಯಲಿದೆ. ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆ ಅಖಾಡದ ರಂಗು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇದರ ಮಧ್ಯೆ ದಾವಣಗೆರೆ ಬಾಗಲಕೋಟೆ ಜಿಲ್ಲೆಗಳಿಗೆ ಗ್ಯಾರಂಟಿ ಹಣ ಬಿಡುಗಡೆ ಮಾಡಿರುವುದರ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ವರದಿಯನ್ನು ಕೇಳಿದೆ. ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಆಯೋಗದ ಪೂರ್ವಾನುಮತಿ ಇಲ್ಲದೆ ಕಲ್ಯಾಣ ಯೋಜನೆಗಳ ಮೇಲೆ ಯಾವುದೇ ಹೊಸ ಹಣವನ್ನು ಬಿಡುಗಡೆ ಮಾಡಬಾರದು. ಆದರೆ 2 ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಮಾಡಲಾಗಿದೆ. ಹಣ ಬಿಡುಗಡೆಗೆ ಮಂಜೂರು ಮಾಡಿದಂಥ ಸಂಬಂಧಪಟ್ಟಂತ ಅಧಿಕಾರಿಯ ಹೆಸರಿನೊಂದಿಗೆ ವರದಿ ನೀಡಿ ಅಂತ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಚುನಾವಣಾ ಆಯೋಗದ ಕಾರ್ಯದರ್ಶಿ ಪವನ್ ದಿವಾನ್ ಪತ್ರವನ್ನು ಬರೆದಿದ್ದಾರೆ. ಲಕ್ಷ್ಮಣ ಸವದಿ ವಿರುದ್ಧ ಶಾಸಕ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ. ಅಥಣಿಯಲ್ಲಿ ಮಾತನಾಡಿದ ಅವರು, ಸವದಿ ಮತ್ತೆ ಬಿಜೆಪಿಗೆ ಬರೋ ಹಾಗೆ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಸವದಿ ಬಿಜೆಪಿಗೆ ಬರೋದಿಲ್ಲ, ನಾವು ತಗೊಳ್ಳಲ್ಲ. ಸವದಿ ಬಿಜೆಪಿ ಬಿಟ್ಟು ಹೋಗುವಾಗ ಬಿಜೆಪಿ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ LED ಟಿವಿಯಲ್ಲಿ ತೋರಿಸ್ತೀವಿ. ಲಕ್ಷ್ಮಣ ಸವದಿ ಬಿಜೆಪಿಗೆ ಬಂದರೆ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಯತ್ನಾಳ್ ಕೆಲವೇ ದಿನಗಳಲ್ಲಿ ಬಿಜೆಪಿಗೆ ಬರ್ತಾರೆ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಥಣಿಯಲ್ಲಿ ಮಾತನಾಡಿದ ಅವರು, ಯತ್ನಾಳ್ ಉಚ್ಚಾಟನೆಯಾದ ದಿನದಿಂದ ನಾನು ಮರಳಿ ಬಿಜೆಪಿ ಕರೆತರೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಒಂದು ವೇದಿಕೆ ಸಜ್ಜಾಗಿದೆ. ಬಾಗಲಕೋಟೆಯಲ್ಲಿ ನಮ್ಮ ಅಭ್ಯರ್ಥಿ ಪರ ಯತ್ನಾಳ್ ಪ್ರಚಾರ ನಡೆಸಿರುವುದು ಒಳ್ಳೆಯ ಸಂಕೇತ. ಯತ್ನಾಳ್ ಪ್ರಚಾರದಿಂದ ನಮ್ಮ ಅಭ್ಯರ್ಥಿಗೆ ಲಾಭ ಆಗಬಹುದು. ಯತ್ನಾಳ್ ಬಂದರೆ ಪಕ್ಷಕ್ಕೆ ಒಳ್ಳೆಯದು. ಹಿಂದೂ ಸಂಘಟನೆ ಮತ್ತು ಬಿಜೆಪಿ ಕ್ರೋಢೀಕರಣಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಬಳ್ಳಾರಿ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕ ಶಿವಣ್ಣಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದ್ದಾರೆ. ಶಿವಣ್ಣ ಮನೆ ಮೇಲೆ ದಾಳಿ ಮಾಡಿದಂಥ ಲೋಕಾಯುಕ್ತ ಅಧಿಕಾರಿಗಳು ಇಂಚಿಂಚು ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈ ವೇಳೆ ಶಿವಣ್ಣಗೆ ಸಂಬಂಧಪಟ್ಟಂಥ 14 ಸೈಟ್, ಬಳ್ಳಾರಿ ನಗರದಲ್ಲಿ 3 ಮನೆಗಳು ಹಾಗೂ ಬಳ್ಳಾರಿ ಜಿಲ್ಲೆ ಸೇರಿದಂತೆ ವಿವಿಧ ಕಡೆ 44 ಎಕರೆ ಜಮೀನು ಇರುವಂಥದ್ದು ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ 600 ಗ್ರಾಂ ಚಿನ್ನ, 8.5 ಲಕ್ಷ ನಗದು, ಬ್ಯಾಂಕ್ ಅಕೌಂಟ್ನಲ್ಲಿ 20 ಲಕ್ಷ ಹಣ, ವೀಲರ್ಸ್ ಪತ್ತೆಯಾಗಿದೆ. ಇನ್ನು ಬೇನಾಮಿ ಹೆಸರಿನಲ್ಲಿಯೂ ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರಂತೆ ಅಧಿಕಾರಿ ಶಿವಣ್ಣ. ಚಿತ್ರದುರ್ಗದ ಚಿಕ್ಕ ಜಾಜೂರು ಪೊಲೀಸ್ ಠಾಣೆ ಪಿಎಸ್ಐ ನೇತ್ರಾವತಿ ದರ್ಪ ಮೆರೆದಿದ್ದಾರೆ. 12 ಮಂದಿ ಪೇದೆಗಳನ್ನು ಸತತ 3 ಗಂಟೆ ಬಂದೂಕು ಹಿಡಿಸಿ ಬಿಸಿಲಲ್ಲೇ ನಿಲ್ಲಿಸಿ ಶಿಕ್ಷೆ ಕೊಟ್ಟಿದ್ದಾರೆ. ಯುಗಾದಿ ಹಬ್ಬದಲ್ಲಿ ಸ್ಪೀಚ್ ರೇಡ್ ವೇಳೆ ಲಕ್ಷ ಹಣ ಸಿಕ್ಕಿತ್ತು. ಇದೇ ವಿಚಾರ ಪೊಲೀಸ್ ಸಿಬ್ಬಂದಿಗಳ ನಡುವೆ ಗುಸುಗುಸು ಶುರುವಾಗಿತ್ತಂತೆ. ಇದೇ ದ್ವೇಷಕ್ಕೆ ಪೊಲೀಸ್ ಸಿಬ್ಬಂದಿಗಳನ್ನು ಬಿಸಿಲಲ್ಲೇ ನಿಲ್ಲಿಸಿ ಪಿಎಸ್ಐ ಸೇಡು ತೀರಿಸಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಪಿಎಸ್ಐ ಕೊಟ್ಟ ಶಿಕ್ಷೆಯಿಂದ 3 ಆರೋಗ್ಯದಲ್ಲಿ ಏರುಪೇರಾಗಿದೆ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಪಿಸಿಆರ್ ಕಾಂಪ್ಲೆಕ್ಸ್ ಬಳಿ ಪೊಲೀಸರು ಹಾಗೂ ಬೈಕ್ ಸವಾರನ ನಡುವೆ ಭಾರಿ ಜಟಾಪಟಿ ನಡೆದಿದೆ. ಆರ್ಸಿ, ಹೆಲ್ಮೆಟ್, ಬೈಕ್ ನಂಬರ್ ಪ್ಲೇಟ್ ಎಲ್ಲಿ ಅಂತ ಪೊಲೀಸರು ಪ್ರಶ್ನೆ ಮಾಡಿದ್ರು. ಈ ವೇಳೆ ಪೊಲೀಸರಿಗೆ ವ್ಯಕ್ತಿ ಆವಾಜನ್ನ ಹಾಕಿ ಬೈಕ್ ಸಮೇತ ಎಸ್ಕೇಪ್ ಆಗಲಿಕ್ಕೆ ಯತ್ನವನ್ನು ಮಾಡಿದ್ದಾನೆ. ಪರಾರಿ ಆಗ್ತಾ ಇದ್ದಂಥ ಸವಾರನನ್ನ ತಡೆದು ಪೊಲೀಸರು ಬೈಕ್ನ ಸೀಸ್ ಮಾಡಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ವಿರುದ್ಧದ ಬೆದರಿಕೆ ಪ್ರಕರಣದಲ್ಲಿ 3 ಬಾರಿ ಪೊಲೀಸ್ ನೋಟಿಸ್ ಕೊಟ್ಟಿದ್ರೂ ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ರಜತ್ ವಿರುದ್ಧ ಚಾರ್ಜ್ ಶೀಟ್ಗೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ರಜತ್ ವಿರುದ್ಧ ನಾಟ್ ಅರೆಸ್ಟೆಡ್ ಚಾರ್ಜ್ ಶೀಟ್ಗೆ ಚಿಂತನೆ ನಡೆಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ನಾಯ್ಡುಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಈಗಾಗಲೇ ಪ್ರಾಥಮಿಕ ತನಿಖೆ ಮುಗಿಸಿದ್ದಾರೆ. ಬೆದರಿಕೆ ಆಡಿಯೋ, ರಜತ್ ಬಂದಿದ್ದ ಕಾರು, ಟವರ್ ಲೊಕೇಶನ್ ಡೀಟೇಲ್ ಸಂಗ್ರಹ ಮಾಡಿದ್ದು ಎಲ್ಲಾ ದಾಖಲೆಗಳ ಮೇಲೆ ಚಾರ್ಜ್ ಶೀಟ್ಗೆ ತಯಾರಿ ನಡೆದಿದೆ. ಜಯಮೃತ್ಯುಂಜಯ ಸ್ವಾಮಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಸಂತ್ರಸ್ತ ಮಹಿಳೆ ನಗರ ಪೊಲೀಸ್ ಆಯುಕ್ತರು, ಮಾನವ ಹಕ್ಕು ಆಯೋಗ, ಸಿಎಂ ಹಾಗೂ ಹೋಮ್ ಮಿನಿಸ್ಟರ್ಗೆ ದೂರನ್ನ ಕೊಟ್ಟಿದ್ದಾಳೆ. ಬೆಂಗಳೂರಿಗೆ ಬಂದಾಗ ಹಲವು ಬಾರಿ ಸ್ವಾಮೀಜಿ ಭೇಟಿಯಾಗಿದ್ದಾರೆ. ಸ್ವಾಮೀಜಿಯವರ ಹೋರಾಟಕ್ಕೆ ನಾನು ಬೆಂಬಲವನ್ನು ಕೊಟ್ಟಿದ್ದೆ. ಈ ವೇಳೆ ಸ್ವಾಮೀಜಿಯವರ ಪರಿಚಯವಾಗಿತ್ತು. ನಂತರ ಪ್ರಸಾದ ಕೊಡ್ತೇನೆ ಅಂತ ಕರೆಸಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಪದೇ ಪದೇ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆ ಆರೋಪ ಮಾಡಿದ್ದಾಳೆ. ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಮಹಿಳೆ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಸ್ವಾಮೀಜಿ ಪರವಾಗಿ ಆಪ್ತ ಸಂತೋಷ್ ಜಯಣ್ಣ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ ಅವರು, ಶ್ರೀಗಳ ಜೊತೆ ಗಲಾಟೆ ಆಗಿದ್ದ ದಿನ ನಾನು ಅದೇ ಕಾರ್ನಲ್ಲಿದ್ದೆ. ನಾನು ಸ್ವಾಮೀಜಿ ವಿಜಯಪುರ ನಗರದಿಂದ ಸಿಂದಗಿ ರಸ್ತೆಯಲ್ಲಿ ಹೋಗ್ತಾ ಇದ್ವಿ. ಈ ವೇಳೆ ಕಗ್ಗೋಡ ಗ್ರಾಮದ ಬಳಿ ಕಾರ್ನಲ್ಲಿ ಬಂದ 4 ಸ್ವಾಮೀಜಿ ಮೇಲೆ ಹಲ್ಲೆಗೆ ಮುಂದಾದ್ರು. ಈ ವೇಳೆ ಎಸ್ಕಾರ್ಟ್ ಸಿಬ್ಬಂದಿ ಸ್ವಾಮೀಜಿಗೆ ಕಾರ್ನಿಂದ ಇಳಿಯದಂತೆ ಹೇಳಿದ್ರು. ಮಹಿಳೆ ಹಾಗೂ 4 ಸೇರಿ ಕಾರನ್ನ ಸುತ್ತುವರೆದು ಗಲಾಟೆ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ಇದರ ಹಿಂದೆ ವಿಜಯಾನಂದ ಕಾಶ್ಯಪ್ಪನವರ ಕೈವಾಡ ಇದೆ ಅಂತ ಆರೋಪ ಮಾಡಿದ್ದಾರೆ. ಮಾನಸಿಕ ಖಿನ್ನತೆಗೆ ಒಳಗಾದಂಥ ಯುವಕನೊಬ್ಬ ರಾತ್ರಿ ಹೊತ್ತು ನದಿಗೆ ಹಾರಿ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ದಾನೆ. ಉಡುಪಿಯಲ್ಲಿ ನಿನ್ನೆ ರಾತ್ರಿ ಘಟನೆ ನಡೆದಿದೆ. ಕೊಪ್ಪಳ ಮೂಲದ ಬಸವನಗೌಡ ನಿನ್ನೆ ಸಾಯಲಿಕ್ಕೆ ನಿರ್ಧಾರವನ್ನು ಮಾಡಿದ. ಕೂಡಲೇ ವಿಚಾರ ತಿಳಿದು ದೌಡಾಯಿಸಿದಂಥ ಸಾಮಾಜಿಕ ಕಾರ್ಯಕರ್ತ ವಿಶು ಶೆಟ್ಟಿ ಯುವಕನನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸಭೆಯಲ್ಲಿ ಅಧ್ಯಕ್ಷರಿಗೆ ಅಗೌರವ ತೋರಿದ್ದಾರೆ ಅಂತ ಆರೋಪ ಮಾಡಿ ಸೇಸಮ್ಮ ಅನ್ನುವವರನ್ನ ಸೇವೆಯಿಂದ ಅಮಾನತು ಮಾಡಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ನೇರಳಕಟ್ಟೆ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಘಟನೆ ನಡೆದಿತ್ತು. ಅಮಾನತು ಮಾಡಿದ ವಿಚಾರ ತಿಳಿದು ಸೇಸಮ್ಮ ನೊಂದು ಅಸ್ವಸ್ಥಗೊಂಡಿದ್ದಾರೆ. ಸದ್ಯ ಮಹಿಳೆಯನ್ನ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ಮುಂದುವರಿಸಲಾಗಿದೆ. ಬೆಂಗಳೂರಿನ ಗಾಂಧಿನಗರದಲ್ಲಿ ಮಾರಾಟ ಮಾಡ್ತಾ ಇದ್ದಂಥ ನಕಲಿ ವಿದೇಶಿ ಸಿಗರೇಟ್ ಅಂಗಡಿ ಗೋಡೌನ್ ಮೇಲೆ ಉಪ್ಪಾರಪೇಟೆ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ದಾಳಿ ವೇಳೆ ಸುಮಾರು 70 ಲಕ್ಷ ಮೌಲ್ಯದ 25ಕ್ಕೂ ಹೆಚ್ಚು ಬಾಕ್ಸ್ನಲ್ಲಿ ನಕಲಿ ವಿದೇಶಿ ಸಿಗರೇಟ್ಗಳು ಸಿಕ್ಕಿದ್ದಾವೆ. ಇನ್ನು ಸಿಗರೇಟ್ ತಯಾರಿ ಮಾಡುವಂಥ ಗೋಡೌನ್ ಕಂಡು ಪೊಲೀಸರು ಶಾಕ್ ಆಗಿದ್ದಾರೆ. ಬೆಂಗಳೂರಲ್ಲಿ ಡಿಆರ್ಐ ಅಧಿಕಾರಿಗಳು ಬೃಹತ್ ಕಾರ್ಯಾಚರಣೆ ಮಾಡಿದ್ದಾರೆ. ಏರ್ಪೋರ್ಟ್ನಲ್ಲಿ ಸುಮಾರು 5 ಕೋಟಿ ಮೌಲ್ಯದ ಚಿನ್ನದ ಬಿಸ್ಕೆಟ್ ವಶಕ್ಕೆ ಪಡೆದಿದ್ದಾರೆ. ಬಾಂಗ್ಲಾದೇಶದ ಮೂಲಕ 5 ಬೆಂಗಳೂರಿಗೆ ಅಕ್ರಮವಾಗಿ ಬಂದು ಚಿನ್ನ ಸಾಗಣೆ ಮಾಡ್ತಾ ಇದ್ರು. ಈ ಬಗ್ಗೆ ಸೂಕ್ತ ಮಾಹಿತಿ ಸಂಗ್ರಹಿಸಿದ ಡಿಆರ್ಐ ಅಧಿಕಾರಿಗಳು ಏರ್ಪೋರ್ಟ್ಗೆ ಬಂದಾಗ 5ರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. 5 ಕೋಟಿ ಮೌಲ್ಯದ ಚಿನ್ನದ ಬಿಸ್ಕೆಟ್ ಜೊತೆಗೆ ಕ್ಯಾಪ್ಸೂಲ್ ರೂಪದಲ್ಲಿ ಚಿನ್ನ ಸಾಗಾಟ ಮಾಡ್ತಾ ಇರುವುದು ಬಯಲಾಗಿದೆ. ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳದಲ್ಲಿ ಅಕ್ರಮ ಮದ್ಯ ಮಾರಾಟಗಾರ ವಿರುದ್ಧ ಮಹಿಳೆಯರೇ ಸಮರವನ್ನು ಸಾರಿದ್ದಾರೆ. ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವಂಥ ಮನೆಗಳಿಗೆ ನುಗ್ಗಿದಂಥ ಮಹಿಳೆಯರು ಮದ್ಯವನ್ನ ಹೊರತೆಗೆದು ನಾಶ ಮಾಡುವಂತೆ ಎಚ್ಚರಿಕೆಯನ್ನು ಕೊಟ್ಟರು. ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗಿರುವುದರಿಂದ ಹಲವು ಕುಟುಂಬಗಳು ನಾಶವಾಗಿವೆ. ಕೂಡಲೇ ಅಕ್ರಮ ಮದ್ಯ ಮಾರಾಟಗಾರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಮಹಿಳೆಯರು ಮನವಿಯನ್ನು ಮಾಡಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯೋರ್ವನಿಗೆ ಚಾಕುವಿನಿಂದ ಇರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನು ಬಂಧಿಸಲಾಗಿದೆ. 2 ದಿನಗಳ ಹಿಂದೆ ಹುಬ್ಬಳ್ಳಿಯ ಉಣಕಲ್ನಲ್ಲಿ ಯಲ್ಲಪ್ಪ ಅನ್ನೋರಿಗೆ ಇರಿದು 3 ಎಸ್ಕೇಪ್ ಆಗಿದ್ರು. ಸದ್ಯ ದೂರಿನ ಅನ್ವಯ 3ರನ್ನ ಬಂಧಿಸಿದ್ದೀವಿ. ಈ ಪೈಕಿ 2 ಅಪ್ರಾಪ್ತರು ಅಂತ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಹೇಳಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ವೀಲಿಂಗ್ ಮಾಡ್ತಾ ಇದ್ದಂಥ ಯುವಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೀಲುಕೊಪ್ಪ ಗ್ರಾಮದ ರೋಹಿತ್ ಬೆಮೆಲ್ ನಗರದ ಮುಖ್ಯ ರಸ್ತೆಯಲ್ಲಿ ವೀಲಿಂಗ್ ಮಾಡ್ತಾ ಇದ್ದು ಇದನ್ನ ಸ್ನೇಹಿತರು ಚಿತ್ರೀಕರಿಸಿ ರೀಲ್ಸ್ ಹರಿಬಿಟ್ಟಿದ್ರು. ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕೆಜಿಎಫ್ನ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪುಂಡನನ್ನ ಬಂಧಿಸಿ ಬೈಕ್ ಸೀಸ್ ಮಾಡಿದ್ದಾರೆ. ಕಡಿಮೆ ಬಡ್ಡಿಗೆ 52 ಕೋಟಿ ಸಾಲ ಕೊಡೋದಾಗಿ 75 ಲಕ್ಷ ವಂಚನೆ ಮಾಡಿರೋ ಆರೋಪದಲ್ಲಿ 2ರನ್ನ ಬಂಧಿಸಲಾಗಿದೆ. ಚಿತ್ರದುರ್ಗ ಪೊಲೀಸರು ಚಂದ್ರಶೇಖರ್ ಹಾಗೂ ರೋಹನ್ ಸಲ್ಡಾನಾ ಅನ್ನೋರನ್ನ ಬಂಧಿಸಿದ್ದಾರೆ. ಚಿತ್ರದುರ್ಗದ ಫಿನಾನ್ಸ್ ಮೂಲಕ 52 ಕೋಟಿ ಸಾಲ ಕೊಡಿಸ್ತೀವಿ ಅಂತ ಮಹಾರಾಷ್ಟ್ರ ಮೂಲದ ವ್ಯಕ್ತಿಗೆ ವಂಚಕರು ನಂಬಿಸಿದ್ರು. ಸಾಲ ಸ್ಯಾಂಕ್ಷನ್ಗೆ ಖರ್ಚು ತಗಲುತ್ತೆ ಅಂತ 75 ಲಕ್ಷ ಸುಲಿಗೆ ಮಾಡಿದ್ರು. ಸದ್ಯ ಚಿತ್ರದುರ್ಗ ನಗರ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿನ ಅನ್ವಯ 2ರನ್ನು ಬಂಧಿಸಲಾಗಿದೆ.
ಬೆಂಗಳೂರಿನ ಜಕ್ಕೂರು ಬಳಿ ಇರೋ ನ್ಯಾಯಾಂಗ ಬಡಾವಣೆಯಲ್ಲಿ ಅಗ್ನಿ ಅವಘಡ ನಡೆದಿದೆ. ಜಕ್ಕೂರಿನ ವೈಮಾನಿಕ ತರಬೇತಿ ಕೇಂದ್ರದ ಮುಂಭಾಗದಲ್ಲಿರುವ ತೋಪಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸದ್ಯ ಅಗ್ನಿಶಾಮಕ ದಳ ಬೆಂಕಿಯನ್ನು ನಂದಿಸಿದ್ದಾರೆ. ಗಾಳಿ ಮಳೆ ಆಗದೇ ಇದ್ರೂ ಬೆಂಗಳೂರಿನ ಮಲ್ಲೇಶ್ವರಂನ ಆರನೇ ಕ್ರಾಸ್ನಲ್ಲಿ ಆಲದ ಮರದ ಕೊಂಬೆ ಏಕಾಏಕಿ ಧರೆಗುರುಳಿದೆ. ಕೊಂಬೆ ಬಿದ್ದಿರೋದ್ರಿಂದ ರಸ್ತೆಯಲ್ಲಿ ಸಂಚಾರಕ್ಕೆ ತೊಂದರೆ ಆಗಿತ್ತು. ಜೊತೆಗೆ ಒಂದು ಬೈಕ್ ಕೂಡ ಜಖಂ ಆಗಿತ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಗೃಹ ಪೂಜೆ ಕಾರ್ಯಕ್ರಮದ ಊಟ ಸೇವಿಸಿ 5 ಅಸ್ವಸ್ಥಗೊಂಡಿದ್ದಾರೆ. ಈ ಘಟನೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಜಾಂತಿ ಗ್ರಾಮದಲ್ಲಿ ನಡೆದಿದೆ. ನೂತನ ಮನೆ ಗೃಹ ಪೂಜೆಯಲ್ಲಿ ಊಟ ಸೇವಿಸಿದ್ದಂಥ 3 ಮಕ್ಕಳು, ಓರ್ವ ಮಹಿಳೆ ಹಾಗೂ ಓರ್ವ ಪುರುಷ ಅಸ್ವಸ್ಥಗೊಂಡಿದ್ದಾರೆ. ತಕ್ಷಣ ಅವರನ್ನು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಚಿಕಿತ್ಸೆ ಪಡಿತಾ ಇರುವಂತಹ ಅಸ್ವಸ್ಥರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ಬೇಸಿಗೆಯ ಬಿಸಿ ಜನರನ್ನ ಹೈರಾಣಾಗಿಸ್ತಾ ಇದೆ. ಈ ಮಧ್ಯೆ ಯಾದಗಿರಿಯಲ್ಲಿ ಜನರಿಗೆ ಅಂತ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಸಾಮಾಜಿಕ ಹೋರಾಟಗಾರ ಅಬ್ದುಲ್ ಕರೀಂ ಅನ್ನೋರು ಯಾದಗಿರಿಯ ರೈಲ್ವೆ ನಿಲ್ದಾಣದ ಪ್ರಮುಖ ರಸ್ತೆಯಲ್ಲಿ ಕೂಲ್ ಫಿಲ್ಟರ್ ವಾಟರ್ ವ್ಯವಸ್ಥೆ ಮಾಡಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನ ವಿಳಂಬದಿಂದ ಕೂಲಿ ಕೆಲಸ ಇಲ್ಲದೆ ಉತ್ತರ ಕರ್ನಾಟಕದ ಮಂದಿ ವಲಸೆ ಹೋಗ್ತಾ ಇದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಗೆ ಅನುಮೋದನೆ ಸಿಗದೆ ರಾಜ್ಯ ಸರ್ಕಾರ ಹೊಸ ಕಾಮಗಾರಿಗಳನ್ನು ಸೃಷ್ಟಿಸ್ತಾ ಇಲ್ಲ. ಹೀಗಾಗಿ ಖಾತರಿ ಕೂಲಿ ಇಲ್ಲದೆ ಬಸವಳಿದಂಥ ಗ್ರಾಮೀಣ ಭಾಗದ ಜನ ಬೆಂಗಳೂರು, ಗೋವಾ, ಮುಂಬೈ, ಸೊಲ್ಲಾಪುರದ ಕಡೆ ಮುಖ ಮಾಡಿದ್ದಾರೆ. ಮೊದಲು ಮನ್ರೇಗಾದಿಂದ ಹಳ್ಳಿಗಳಲ್ಲೇ ಕೂಲಿ ಸಿಗ್ತಾ ಇತ್ತು. ಆದರೆ ಇದೀಗ ಮನ್ರೇಗಾ ನಿಂತಿದೆ, ವಿಬಿಜಿ ರಾಮ್ಜಿ ಬಂದಿದೆ. ಕೇಂದ್ರದ ವಿಬಿಜಿ ರಾಮ್ಜಿ ಯೋಜನೆ ಇನ್ನೂ ರಾಜ್ಯದಲ್ಲಿ ಅನುಷ್ಠಾನ ಆಗಿಲ್ಲ. ಕೋಲಾರದ ಶ್ರೀ ಧರ್ಮರಾಯಸ್ವಾಮಿ ದೇಗುಲದ ಹೂವಿನ ಕರಗೋತ್ಸವಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಕರಗ ಹೊತ್ತು ದೇಗುಲದಿಂದ ಪೂಜಾರಿ ಮುನಿರಾಜು ಹೊರಗೆ ಬಂದಿದ್ದಾರೆ. ಬಳಿಕ ದೇಗುಲದ ಎದುರಿನ ವೇದಿಕೆಯಲ್ಲಿ ನಾಟ್ಯ ಪ್ರದರ್ಶನ ಮಾಡಿದರು. ಕರಗ ವೀಕ್ಷಣೆಗೆ ದೇಗುಲದ ಎದುರು ಸಾವಿರಾರು ಭಕ್ತರು ಆಗಮಿಸಿದ್ರು. ಬಳಿಕ ಮಾತನಾಡಿದ ಕರಗ ಪೂಜಾರಿ ಮುನಿರಾಜು, ಧರ್ಮರಾಯಸ್ವಾಮಿ ಕರಗ ಹೊರತಾ ಇರುವುದು ಸಂತೋಷ ತಂದಿದೆ ಅಂತ ಹೇಳಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಆರೋಹಳ್ಳಿಯ ತೇರುಬೀದಿ ಗ್ರಾಮದ ಓಂಕಾರೇಶ್ವರ ಕೊಂಡ ಮಹೋತ್ಸವದಲ್ಲಿ ಅವಘಡ ನಡೆದಿದೆ. ಕೊಂಡ ಆಯುವಾಗ ಅರ್ಚಕ ಬಸವರಾಜು ಕೊಂಡಕ್ಕೆ ಬಿದ್ದಿದ್ದಾರೆ. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕ್ರಿಮಿನಲ್ ಆರೋಪಿಯ ತಂದೆ ಧ್ವಜಾರೋಹಣ ಮಾಡಬಾರದು ಅಂತ ಶೈವ ಕ್ಷೇತ್ರ ಸಂರಕ್ಷಣಾ ವೇದಿಕೆ ಸಂಸ್ಥಾಪಕ ಶ್ರೀನಾಥ್ ಟಿಎಸ್ ಸುಬ್ರಹ್ಮಣ್ಯ ಹೇಳಿದ್ದಾರೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಗನ್ನಿವಾಸ್ ರಾವ್ಗೆ ದೇಗುಲದಲ್ಲಿ ಯಾವುದೇ ಹುದ್ದೆ ಇಲ್ಲ, ಹೀಗಾಗಿ ಅವರು ಧ್ವಜಾರೋಹಣ ಮಾಡಬಾರದು ಅಂತ ಹೇಳಿದರು.